ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ, ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವೇನು ಮಾಡಬೇಕು, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ನಾವು ಚರ್ಮವನ್ನು ಕೇವಲ ಸುಂದರತೆಯ ಸಂಕೇತವನ್ನಾಗಿ ಕೆಲವು ಜನ ನೋಡ್ತಾ ಇರ್ತೇವೆ. ಚರ್ಮ ಬೆಳ್ಳಗಿರಬೇಕು, ಪಳಪಳ ಹೊಳಿತಿರಬೇಕು, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಬೇಕು. ಚರ್ಮ ಸೌಂದರ್ಯದ ಸಂಕೇತವಲ್ಲ. ಕೇವಲ ಚರ್ಮದ ಫಂಕ್ಷನ್ಸ್ಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಶರೀರದಲ್ಲಿ. ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ ಅಂದರೆ ಚರ್ಮ. ಅತಿ ದೊಡ್ಡ ಅಂಗ ನಮ್ಮ ಶರೀರದಲ್ಲಿ ಚರ್ಮ. ಡೆಂಡ್ರೆಟಿಕ್ ಇಮ್ಯುನಿಟಿಯ ಪ್ರಧಾನ ಶಕ್ತಿಯೇ ಚರ್ಮ. ಆ ಚರ್ಮ ಮುಖ್ಯವಾಗಿ 5 ಫಂಕ್ಷನ್ಸ್ಗಳನ್ನು, 5 ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಶರೀರದಲ್ಲಿ ಮಾಡುತ್ತದೆ. ಮೊದಲನೇದೇನು ಅಂತ ಹೇಳಿದ್ರೆ ಪ್ರೊಟೆಕ್ಷನ್. ಚರ್ಮನೇ ಇಲ್ಲಾಂದರೆ ಚರ್ಮ ತೆಗೆದುಬಿಡ್ರಿ ಶರೀರದಿಂದ, ಬದುಕ್ತದೆ ಶರೀರ? ಚರ್ಮ ಸುಲ್ದರೆ ಬದುಕ್ತೀವಿ ನಾವು? ನಮ್ಮ ಹಾರ್ಟು, ಲಿವರು, ಕಿಡ್ನಿ, ಮೆದುಳು, ರಕ್ತ, ಮಾಂಸ ಇವೆಲ್ಲವನ್ನು ಒಳಗೆ ಹಿಡಿದಿಟ್ಟು ಪ್ರೊಟೆಕ್ಷನ್ ಮಾಡತಕ್ಕಂಥ ಒಂದು ಮೂಲ ಶಕ್ತಿ ಚರ್ಮ. ಪ್ರೊಟೆಕ್ಷನ್ ಚರ್ಮ ಅಂದರೆ ಹೊರಗಡೆ ಯಾವುದೇ ಒಂದು ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಆ ವಾತಾವರಣದ ಪ್ರಕೋಪವನ್ನು ತಡೆದು ಸಾಧ್ಯವಾದಷ್ಟು ತಡೆದು ನಮ್ಮ ಶರೀರವನ್ನು ರಕ್ಷಣೆ ಮಾಡುತ್ತೆ ಚರ್ಮ. ಪ್ರೊಟೆಕ್ಷನ್ ಒಂದನೇ ಕೆಲಸ ಅದರದ್ದು. ಇನ್ನು ಎರಡನೇ ಕೆಲಸ ಹೀಟ್ ರೆಗ್ಯುಲೇಷನ್. ನಮ್ಮ ಶರೀರದ ತಾಪಮಾನ ಚೆನ್ನಾಗಿರಬೇಕಲ್ಲ, 36-37 ಡಿಗ್ರಿ ಸಮಾನವಾಗಿರಬೇಕು. ಅದು ಜಾಸ್ತಿ ಆದರೂ ತೊಂದರೆ, ಕಮ್ಮಿ ಆದರೂ ತೊಂದರೆ. ಹೀಟ್ ರೆಗ್ಯುಲೇಷನ್ ಮಾಡಿ ನಾವು ಬದುಕಲಿಕ್ಕೆ ಎಷ್ಟು ಉಷ್ಣತೆ ಬೇಕು ಅಷ್ಟನ್ನು ಶರೀರದಲ್ಲಿ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಮೂಲ ಶಕ್ತಿಯನ್ನು ಯಾವುದು ಹೊಂದಿದೆ? ಚರ್ಮ ಹೊಂದಿದೆ. ಹೀಟ್ ರೆಗ್ಯುಲೇಷನ್. ರಕ್ತ ಮತ್ತು ಚರ್ಮ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಹೀಟ್ ರೆಗ್ಯುಲೇಷನ್ ಮಾಡತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಕೇಂದ್ರಗಳು. ಹೀಟ್ ಸರಿಯಾಗಿ ರೆಗ್ಯುಲೇಟ್ ಆಗಲಿಲ್ಲ, ಬ್ಯಾಲೆನ್ಸ್ ಆಗಲಿಲ್ಲ ಅಂದರೆ ಮನುಷ್ಯನ ಜೀವನದಲ್ಲಿ ರೋಗಗಳಾದರೂ ಬರ್ತವೆ. ಅಥವಾ ಹೀಟೇ ರೆಗ್ಯುಲೇಷನ್ ಆಗಲಿಲ್ಲ ಅಂತೇಳಿದರೆ ಮುಗೀತು. ಉಷ್ಣತೆಯ ಒಂದು ಪ್ರಕೋಪದ, ಉಷ್ಣತೆಯ ಒಂದು ಶಕ್ತಿ ಮುಗೀತು ಅಂತೇಳಿದರೆ, ಅಗ್ನಿ ತತ್ವ ಶಾಂತವಾಯಿತು ಅಂತೇಳಿದರೆ, ಶಾಂತೋ ಅಗ್ನಿ ಮೃಯತೆ. ಅಗ್ನಿ ಶಾಂತವಾದರೆ ಮನುಷ್ಯ ಸಾಯ್ತಾನೆ. ಅಂಥ ಅಗ್ನಿ ತತ್ವವನ್ನು ಹಿಡಿದಿಡುವ, ರೆಗ್ಯುಲೇಟ್ ಮಾಡುವ ಮುಖ್ಯವಾಗಿರ್ತಕ್ಕಂಥ ಸತ್ವ ಅಂದರೆ ಜೀವವನ್ನು ಹಿಡಿದಿಡುವುದು ಚರ್ಮ. ಜೀವಶಕ್ತಿಯನ್ನು ಹಿಡಿದಿಡುವುದು, ರೆಗ್ಯುಲೇಟ್ ಮಾಡೋದು ಚರ್ಮ. ಇನ್ನು ಮೂರನೇ ಒಂದು ಕೆಲಸ ಪ್ರೊಟೆಕ್ಷನ್ ಅಂದರೆ ರಕ್ಷಣೆ, ರೆಗ್ಯುಲೇಷನ್ ಅಂದರೆ ಕ್ರಿಯಾಶಕ್ತಿ. ಮೂರನೇ ಒಂದು ಫಂಕ್ಷನ್ ಅಂತ ಹೇಳಿದ್ರೆ, ಮೂರನೇ ಒಂದು ಕಾರ್ಯ ಅಂತ ಹೇಳಿದ್ರೆ ಸೆನ್ಸೇಷನ್. ಚರ್ಮ ನಮ್ಮ ಶರೀರಕ್ಕೆ ಸ್ಪರ್ಶ ಜ್ಞಾನವನ್ನು ಕೊಡುತ್ತೆ. ಪಂಚ ವಿಷಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ಸ್ಪರ್ಶ ಶಕ್ತಿಯನ್ನು, ನಾವೇನೋ ಮುಟ್ಟಿದ್ದೀವಿ ಅಂತಕ್ಕಂಥ ಅನುಭವವನ್ನು ಕೊಡ್ತಕ್ಕಂಥದ್ದು ಚರ್ಮ. ಆ ಚರ್ಮ ಏನಾಗಬೇಕು? ಒಂದು ಯೋಗದ ಒಂದು ಪದ್ಧತಿಯಲ್ಲಿ ಚರ್ಮ ಶುದ್ಧವಾದಾಗ ಅದು ಜಂಗಮಲಿಂಗವಾಗುತ್ತೆ ಅಂತ ಹೇಳ್ತಾರೆ. ಪ್ರಸಾದ ಲಿಂಗವಾಗುತ್ತೆ ಅಂತ ಹೇಳ್ತಾರೆ. ಅದು ಚರ್ಮ. ಚರ್ಮದಲ್ಲಿ ಮುಖ್ಯವಾಗಿ ಸುಸ್ಪರ್ಶ ಇರಬೇಕು. ಚರ್ಮದ ಸ್ಪರ್ಶದಿಂದ ನಮ್ಮ ಮೈ ಮನಗಳು ಅರಳಬೇಕು, ಅಂಥ ಸ್ಪರ್ಶ ಇರಬೇಕು. ಅಂದರೆ ಒಬ್ಬ ವ್ಯಕ್ತಿ ಏನಾದ್ರು ಮುಟ್ಟಿದಾಗ ಸಮಾಧಾನ ಅನಿಸುತ್ತೆ ಅಂದರೆ ಆ ಚರ್ಮದಲ್ಲಿ ಅಂತ ವೈಬ್ರೇಷನ್ ಇರ್ತದೆ ಅಂತ, ಪಾಸಿಟಿವ್ ವೈಬ್ರೇಷನ್. ಯೋಗ ಮಾಡೋರಿಗೆ ಆ ಸ್ಕಿನ್ನಲ್ಲಿ ವೈಬ್ರೇಷನ್ ಇರುತ್ತೆ. ಅದಕ್ಕೆ ಸ್ಕಿನ್ನು ಬ್ರೈಟ್ ಆಗಿರುತ್ತೆ, ವೈಬ್ರೇಟ್ ಆಗಿರುತ್ತೆ. ಹಾಗೆ ಆ ಚರ್ಮ ಸೆನ್ಸೇಷನನ್ನು, ಏನದು ಸ್ಪರ್ಶ ಜ್ಞಾನವನ್ನು ನಮಗೆ ನೀಡ್ತದೆ, ಸೆನ್ಸನ್ನು.
ನೀಡ್ತದೆ. ಮತ್ತು ಸೆಕ್ರೇಷನ್, ನಾಲ್ಕನೇ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಚರ್ಮದ ಸೆಕ್ರೇಷನ್ ಅಂದರೆ ಉತ್ಪತ್ತಿ. ನಮ್ಮ ಶರೀರದಲ್ಲಿ ಯಾವುದೇ ಧಾತುಗಳು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ ಇವುಗಳ ಉತ್ಪತ್ತಿ ಆಗಬೇಕಂದ್ರೆ ಚರ್ಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಉತ್ಪತ್ತಿ ಆಗಲಿಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಚರ್ಮ ಉಂಟು ಮಾಡ್ತದೆ. ಹಲವಾರು ಹಾರ್ಮೋನ್ಸ್ಗಳ ರೆಗ್ಯುಲೇಷನ್ ಉತ್ಪತ್ತಿಗೆ ಚರ್ಮ ಮೂಲ ಕಾರಣ. ಅದಕ್ಕೆ ಸೆಕ್ರೇಷನ್ ಅಂತ ಹೇಳ್ತಾರೆ. ಇನ್ನು ಐದನೇ ಪ್ರಮುಖವಾಗಿರ್ತಕ್ಕಂಥ ಫಂಕ್ಷನ್ ಚರ್ಮದ್ದು ಯಾವುದಂದರೆ ಅಬ್ಸಾರ್ಪ್ಷನ್. ಅಂದರೆ ಯಾವುದೇ ಒಂದು ಅಂಶ, ಮುಖ್ಯವಾಗಿ ವಿಟಮಿನ್ D3 ಅಬ್ಸರ್ವ್ ಮಾಡೋದು ಯಾವುದು? ಚರ್ಮ. ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಆ ಒಂದು ಶಕ್ತಿ ವಿಟಮಿನ್ D3 ಆಗಿ ಅಬ್ಸರ್ವ್ ಆಗಿ ಶರೀರದಲ್ಲಿ ಇಡೀ ಶರೀರದ ಮೆಟಬಾಲಿಕ್ ವ್ಯವಸ್ಥೆಯನ್ನು, ಇಡೀ ಶರೀರದಲ್ಲಿ ಸರ್ಕ್ಯುಲೇಟರಿ ವ್ಯವಸ್ಥೆಯನ್ನು, ಇಡೀ ಶರೀರದಲ್ಲಿ ಜೀವಶಕ್ತಿಯ ವ್ಯವಸ್ಥೆಯನ್ನು ಗಟ್ಟಿಯಾಗಿಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ವಿಟಮಿನ್ D ಕೂಡ ಹೌದು. ವಿಟಮಿನ್ D, ಆ ವಿಟಮಿನ್ D3ಗಳನ್ನು ಸಂಪೂರ್ಣವಾಗಿ ಸೂರ್ಯನ ಕಿರಣಗಳಿಂದ ಅಬ್ಸಾರ್ವ್ ಮಾಡಿ ಹಲವಾರು ಶಕ್ತಿಯನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿ ಈ ಚರ್ಮಕ್ಕಿದೆ. ನಾವು ಬಾಯಿ ಮೂಲಕ ಆಹಾರ ಸೇವನೆ ಮಾಡ್ತೇವೆ, ಅಷ್ಟೇ ಅಲ್ಲ ವಾತವನ್ನು, ಗಾಳಿಯನ್ನು, ಜೀವಶಕ್ತಿಯನ್ನು ಚರ್ಮದ ಮೂಲಕನೂ ನಾವು ಅಬ್ಸರ್ವ್ ಮಾಡ್ತಿರ್ತೇವೆ. ತೇವಾಂಶವನ್ನು ಅಬ್ಸರ್ವ್ ಮಾಡ್ತೇವೆ, ಪ್ರಾಣಶಕ್ತಿಯನ್ನು ಅಬ್ಸರ್ವ್ ಮಾಡ್ತೇವೆ, ಪೋಷಕ ತತ್ವಗಳನ್ನು ಚರ್ಮದ ಮೂಲಕ ಅಬ್ಸರ್ವ್ ಮಾಡ್ತೇವೆ. ಆದರೆ ಯೋಗಿಗಳು ಇದಕ್ಕಿಂತ ಮುಂದೆ ಹೋಗಿ ಆಹಾರ ಇಲ್ಲದೆ ಕೇವಲ ಚರ್ಮದ ಮೂಲಕ ವಾತವನ್ನೇ ಪ್ರಾಣವಾಗಿ, ವಾತವನ್ನೇ ಆಹಾರವಾಗಿ ಸೇವನೆ ಮಾಡ್ತಾ ಸಾವಿರಾರು ವರ್ಷ ಬದುಕಿದವರಿದ್ದಾರೆ. ಇವಾಗಲೂ ಕೂಡ ಹಿಮಾಲಯದಲ್ಲಿ ಮಹಾ ಅವತಾರ್ ಬಾಬಾಜಿ ಅಂತ ಇದ್ದಾರೆ. ಅವರು ಸಾವಿರಾರು ವರ್ಷದ ಜೀವಂತವಾಗಿದ್ದಾರೆ. ಅವರಿಗೆ ಆಹಾರ ಹೇಗೆ ಅಂದರೆ ಚರ್ಮದ ಮೂಲಕ ವಾತಾಹಾರವನ್ನು ಸೇವನೆ ಮಾಡ್ತಾರೆ, ಗಾಳಿಯಲ್ಲೇ ಆಹಾರ ಸೇವನೆ ಮಾಡೋದು. ಎಷ್ಟು ಅಬ್ಸಾರ್ಪ್ಷನ್ ಶಕ್ತಿ ಇರ್ತದೆ. ಯೋಗ ಮಾಡಿದ್ರೆ ಈ ಚರ್ಮಕ್ಕೆ ಎಂಥ ಶಕ್ತಿ ಬರುತ್ತಂದರೆ ಜೀವಶಕ್ತಿಯನ್ನು, ಪ್ರಾಣಶಕ್ತಿಯನ್ನು, ಪೋಷಕ ಶಕ್ತಿಯನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿ ಬರ್ತದೆ. ಸಾಧಾರಣವಾಗಿ ನಾವು ಎಲ್ಲ ಮನುಷ್ಯರು ವಿಟಮಿನ್ ಡಿ ಅಂಶವನ್ನಾದರೂ ಸೂರ್ಯನ ಮೂಲಕ ಅಬ್ಸರ್ವ್ ಮಾಡ್ಕೊಳ್ತೇವಲ್ಲ. ಯೋಗಿಗಳು ಒಂದು ಮಟ್ಟಕ್ಕೆ ಬೇರೆ ಉನ್ನತ ಸ್ಥಿತಿಗೆ ಹೋಗ್ತಾರೆ. ನಾವು ಎಲ್ಲರಿಗೂ ಮುಖ್ಯವಾಗಿ ವಿಟಮಿನ್ D ಅಂಶ ಸೂರ್ಯನಿಂದ ಅಬ್ಸರ್ವ್ ಆಗ್ತಕ್ಕಂಥದ್ದು ವೈಜ್ಞಾನಿಕವಾಗಿ ದೃಢಪಟ್ಟಿರ್ತಕ್ಕಂಥ ಸತ್ಯ. ಯೋಗದಲ್ಲಿ ಮಿರಾಕಲ್ಸ್ ಆಗೋದು ಅದು ಬೇರೆ ವಿಚಾರ. ಹಾಗೆ ಅಬ್ಸಾರ್ಪ್ಷನ್ ಮಾಡ್ತಕ್ಕಂಥ ಶಕ್ತಿಯನ್ನು ಚರ್ಮ ಹೊಂದಿದೆ. 5 ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಈ ಚರ್ಮದ ಮೂಲಕ ನಡೀತದೆ ಪ್ರಕ್ರಿಯೆಗಳು. ಹಾಗೆ ಈ ಚರ್ಮ ಚೆನ್ನಾಗಿರಬೇಕಂದ್ರೆ ಏನು ಮಾಡಬೇಕು? ಇಷ್ಟೆಲ್ಲ ಫಂಕ್ಷನ್ಸ್ ಮಾಡುತ್ತಲ್ಲ ಚರ್ಮ, ಈ ಚರ್ಮ ಚೆನ್ನಾಗಿರಬೇಕಂದ್ರೆ ಕೆಮಿಕಲ್ ಸೋಪ್ ಹಾಕಿ ಉಜ್ಜಬಾರ್ದು ಚರ್ಮಕ್ಕೆ. ಈ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾವಲ್ಲ, ನಿಮ್ಮ ನೆಚ್ಚಿನ ಕ್ರಿಕೆಟ್ ಪ್ಲೇಯರು, ನಿಮ್ಮ ನೆಚ್ಚಿನ ಆ್ಯಕ್ಟರ್ಗಳು ಅದರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆದರೆ ಅವರು ಹಚ್ಚಿ ಉಜ್ಜಲ್ಲ ಅದನ್ನೆಲ್ಲ. ಅದರಲ್ಲಿ ಏನಿರ್ತದೆ, ಸೋಪ್ಗಳಲ್ಲಿ ಏನಿರ್ತದೆ, ಎಷ್ಟೇ ನೀವು ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲಿ ಹಾಕಲೇಬೇಕು ಕೆಮಿಕಲ್ಸ್ಗಳನ್ನ, ಕಾಸ್ಟಿಂಗ್ ಸೋಡಾ ಹಾಕಲೇಬೇಕು ನೊರೆ ಬರಲಿ. ಅದೇನು ಮಾಡುತ್ತೆ, ಚರ್ಮಕ್ಕೆ ಹಾನಿ ಮಾಡ್ತದೆ. ಅದಕ್ಕೆ ತುಂಬ ಕಡಿಮೆ ಕಾಸ್ಟಿಂಗ್ ಸೋಡಾ ಹಾಕಿ ಚರ್ಮಕ್ಕೆ ರಕ್ಷಣೆ ಮಾಡ್ತಕ್ಕಂಥ ಸೋಪ್ಗಳನ್ನ ಮಾಡೋರು ತುಂಬ ಕಮ್ಮಿ ಜನ. ಹಾಗೆ ಈ ಒಂದು ಚರ್ಮದ ರಕ್ಷಣೆಯನ್ನು ನೀವು ಮಾಡ್ಕೊಳ್ಬೇಕಂದ್ರೆ ಮನೆಯಲ್ಲೇ ಚೂರ್ಣಗಳನ್ನು ಮಾಡ್ಕೊಳ್ಳಿ. ಹೇಗೆ? ಅಂಟ್ವಾಳಕಾಯಿ ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆದ್ದು ಕಿವುಚಿ ಮೈ ತುಂಬ ಅದನ್ನು ಹಚ್ಚಿ ಸ್ನಾನ ಮಾಡಿದ್ರೆ ಚರ್ಮ ರಕ್ಷಣೆ ಆಗುತ್ತೆ. ಮತ್ತು ಮುಲ್ತಾನಿ ಮಿಟ್ಟಿಯನ್ನು ಹಚ್ಚಿ ಮೈ ತೊಳಿಬೋದು, ಅದರಿಂದನೂ ಕೂಡ ಚರ್ಮ ರಕ್ಷಣೆ ಆಗುತ್ತೆ. ಕಡಲೆ ಹಿಟ್ಟಿಂದ ಸ್ನಾನ ಮಾಡ್ಬೋದು, ಅದರಿಂದ ಚರ್ಮ ರಕ್ಷಣೆ ಆಗುತ್ತೆ. ಹಾಗೂ ಒಂದು 1/4 kg ಕಡಲೆ ಹಿಟ್ಟು, 1/4 kg ಮೆಂತ್ಯ ಪುಡಿ, ಒಂದು 100 ಗ್ರಾಮ್ನಷ್ಟು ಕಸ್ತೂರಿ ಅರಶಿನ, ಈ ಮೂರನ್ನು ಬೆರೆಸಿ ಪೌಡ್ರ್ ಮಾಡಿ, ಈ ಮೂರನ್ನು ಬೆರೆಸಿ ಅದರಿಂದ ನೀವು ಸ್ನಾನ ಮಾಡಿದ್ರೆ ಚರ್ಮದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಚರ್ಮಕ್ಕೂ ಹಲವಾರು ಕಾಯಿಲೆಗಳು ಬರ್ತವೆ. ಸೋರಿಯಾಸಿಸ್ ಅಂತ ಬರುತ್ತೆ, ಆಮೇಲೆ ಲಿಕೋಡರ್ಮ ವೈಟ್ ಪ್ಯಾಚಸ್ ಅಂತ ಬರುತ್ತೆ, ಹುಳುಕಡ್ಡಿ, ಕಜ್ಜಿ, ಗಜಕರ್ಣ, ಇಂಥವೆಲ್ಲ ಚರ್ಮ ರೋಗಗಳು ಬರ್ತಾವಲ್ಲ. ಯಾಕೆ ಬರ್ತವೆ? ಸೋಪು ಶಾಂಪು ಹಾಕಿ ಉಜ್ತೇವಲ್ಲ, ಅದರಿಂದನೇ ಬರೋದು. ಶರೀರದ ಒಳಗಡೆ ಆಗ್ತಕ್ಕಂಥ ಅಶುದ್ಧಿಯಿಂದ, ಮಲಬದ್ಧತೆ, ಅಜೀರ್ಣದಿಂದ, ರಕ್ತ ಅಶುದ್ಧಿಯಿಂದನೂ ಬರ್ತವೆ. ಸೋಪು ಶಾಂಪು ಹಾಕಿ ಉಜ್ಜೋದ್ರಿಂದ ಬರ್ತವೆ. ಆ ಒಳಗಿನ ಕಾರಣದಿಂದನೂ ಬರ್ಬೋದು,
ಮೇಲೆ ನೀವು ಸೋಪು ಶಾಂಪು ಹಾಕೋ ಕಾರಣದಿಂದನೂ ಕೂಡ ಚರ್ಮದ ರೋಗಗಳು ಬರ್ಬೋದು. ಹೀಗೆ ಇಷ್ಟೆಲ್ಲ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಕ್ಕಂಥ ಚರ್ಮವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸ್ನಾನದ ಚೂರ್ಣಗಳನ್ನು ಬಳಸಿ. ನಿಮಗೆ ಸೋಪೇ ಹಾಕಬೇಕಂತಿದೆಯಾ ಅಂಥವರು ನಮ್ಮ ಆಶ್ರಮದಲ್ಲಿ ಅತ್ಯಂತ ಕಡಿಮೆ ಕೆಮಿಕಲ್ನ ಬಳಸಿ ಹ್ಯಾಂಡ್ ಮೇಡ್ ಸೋಪನ್ನು ಮಾಡಿದ್ದೇವೆ. ಅದು ಚರ್ಮಕ್ಕೆ ಭಾಳ ಒಳ್ಳೆಯದು. ಅದರಲ್ಲಿ ಯಥೇಚ್ಛವಾಗಿ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿರ್ತಕ್ಕಂಥದ್ದು. ತುಪ್ಪ ಮತ್ತು ಎಣ್ಣೆಯಲ್ಲೇ ಮಾಡಿರ್ತಕ್ಕಂಥ ಸೋಪ್ಗಳು. ಆ ಸೋಪ್ಗಳನ್ನು ಬಳಸ್ಬೋದು. ಇಲ್ವಾ, ಮನೆಯಲ್ಲೇ ನಾ ಹೇಳಿರ್ತಕ್ಕಂಥ ಸ್ನಾನ ಚೂರ್ಣಗಳನ್ನು ಬಳಸಿ. ಆ ಸೋಪ್ ಭಾಳ ಚರ್ಮದ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಪರಿಹಾರವನ್ನು ಒದಗಿಸ್ತಕ್ಕಂಥ ಶಕ್ತಿ ಅದರಲ್ಲಿದೆ. ಯಾಕಂದರೆ ಮ್ಯಾಕ್ಸಿಮಮ್ ಅದರಲ್ಲಿ ನ್ಯಾಚುರಲ್ ಆಗಿ ಇರತಕ್ಕಂಥ ಅಂಶಗಳನ್ನ ಹಾಕಿರ್ತಕ್ಕಂಥದ್ದು. ಹೀಗೆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಚರ್ಮ ಶೃಂಗಾರಕ್ಕೂ ಹೌದು, ಚರ್ಮ ಆರೋಗ್ಯದ ಮೂಲ ಶಕ್ತಿನೂ ಕೂಡ ಹೌದು. ಅದಕ್ಕೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು. ಆದ್ಮೇಲೆ ತಮಗೆ ಯೋಗ ಮತ್ತು ಆಧ್ಯಾತ್ಮಿಕ ಶಿಬಿರಕ್ಕೆ ಭಾಗವಹಿಸಲು ಆಸಕ್ತಿ ಇದ್ದರೆ ನಮ್ಮ ಆಶ್ರಮದಲ್ಲಿ ಸರ್ವ ರೋಗಗಳ ನಿವಾರಣೆಗೆ, ಸರ್ವ ರೋಗಗಳನ್ನು ಬರದಂತೆ ತಡಿಲಿಕ್ಕೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಿಬಿರಗಳನ್ನು ನಡೆಸ್ತಾ ಇದ್ದೇವೆ. ಪ್ರತಿ ತಿಂಗಳು ಆ ಶಿಬಿರ ಇರ್ತದೆ. ಆ ಶಿಬಿರದಲ್ಲಿ ನಾವು ಇರ್ತೇವೆ. ಆ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು ಅಂತಕ್ಕಂಥ ಸೂಚನೆಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.